ಸ್ನೇಹಿತರೆ, ನಮಗೆ ಗಾಡಿ ಓಡಿಸೋಕೆ ಬರಲ್ಲ ಅಂದಾಕ್ಷಣ ನಾವು ಪ್ರಯಾಣ ಮಾಡೋದು ನಿಲ್ಲಿಸ್ತೀವ? ಖಂಡಿತ ಇಲ್ಲ. ನಾವು ಬಸ್ ಅಥವಾ ಟ್ಯಾಕ್ಸಿ ಮಾಡ್ತೀವಿ ಅಲ್ವಾ? ಮ್ಯೂಚುವಲ್ ಫಂಡ್ ಕೂಡ ಇದೇ ತರಹ. ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಇದರ NAV ಮತ್ತು ಆಯ್ದುಕೊಳ್ಳುವ ವಿಧಾನಗಳ ಬಗ್ಗೆ ಸಿಂಪಲ್ ಆಗಿ ಕಲಿಯೋಣ ಬನ್ನಿ. ಒಂದು ಉದಾಹರಣೆ ತಗೊಳ್ಳಿ. ನಮಗೆ ಒಬ್ಬೊಬ್ಬರಿಗೆ ಶೇರ್ ಮಾರ್ಕೆಟ್ ಎಂಬ ದೊಡ್ಡ ಸಮುದ್ರದಲ್ಲಿ ಈಜೋಕೆ ಭಯ ಇರಬಹುದು. ಆಗ ನಾವೆಲ್ಲರೂ ಸೇರಿ ನಮ್ಮ ಹಣವನ್ನ ಒಬ್ಬ ಎಕ್ಸ್ಪರ್ಟ್ ಅಥವಾ ಫಂಡ್ ಮ್ಯಾನೇಜರ್ ಕೈಗೆ ಕೊಡ್ತೀವಿ. ಆ ಹಣದ ಗುಂಪನ್ನ ಅವರು ಬೇರೆ ಬೇರೆ ಷೇರುಗಳಲ್ಲಿ ಅಥವಾ ಬಾಂಡುಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾವು ಕೊಟ್ಟ ಹಣಕ್ಕೆ ಪ್ರತಿಯಾಗಿ ನಮಗೆ ಅವರು ಯೂನಿಟ್ಸ್ ಅಥವಾ ಪಾಲನ್ನ ನೀಡ್ತಾರೆ. ಈ ಯೂನಿಟ್ ಗಳ ಬೆಲೆಯನ್ನೇ NAV ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತಾರೆ. ಆ ಫಂಡ್ ಮ್ಯಾನೇಜರ್ನ ಹೂಡಿಕೆ ಮಾಡಿದ ಷೇರುಗಳ ಬೆಲೆ ಏರಿದರೆ ನಮ್ಮ NAV ಕೂಡ ಏರುತ್ತೆ, ಅಂದ್ರೆ ನಿಮ್ಮ ಹಣ ಬೆಳೆಯುತ್ತೆ. ಇದರಲ್ಲಿ ಎರಡು ವಿಧ. ಮೊದಲನೆಯದು ಓಪನ್ ಎಂಡ್. ಇದು ನಿಮ್ಮ ಇಷ್ಟ ಬಂದಾಗ ಹತ್ತಿ ಇಷ್ಟ ಬಂದಾಗ ಇಳಿಯುವ ಟ್ರೈನ್ ತರಹ. ಯಾವಾಗ ಬೇಕಾದರೂ ಹಣ ಹಾಕಬಹುದು, ಯಾವಾಗ ಬೇಕಾದರೂ ವಾಪಸ್ ತಗೋಬಹುದು. ಇನ್ನೊಂದು ಕ್ಲೋಸ್ ಎಂಡ್. ಇದು ಒಂಥರ ಫಿಕ್ಸ್ಡ್ ಟಿಕೆಟ್ ಇದ್ದಂತೆ. ಇಲ್ಲಿ ಸಮಯ ಮತ್ತು ಯೂನಿಟ್ಗಳ ಫಿಕ್ಸ್ ಇರುತ್ತೆ. ನೀವು ಇದನ್ನ ಸ್ಟಾಕ್ ಮಾರ್ಕೆಟ್ ಮೂಲಕವೇ ಕೊಳ್ಳಬೇಕು ಅಥವಾ ಮಾರಬೇಕು. ನಮ್ಮ ಹಣಕ್ಕೆ ಮೋಸ ಆಗಬಾರದು ಅಂತ ಇದರ ಮೇಲೆ ಸವಿ ನಂತಹ ಕಟ್ಟುನಿಟ್ಟಿನ ಸಂಸ್ಥೆಗಳ ಕಣ್ಣಿರುತ್ತೆ. ಹಾಗಾಗಿ ನಿಮ್ಮ ಹೂಡಿಕೆ ಇಲ್ಲಿ ಸುರಕ್ಷಿತವಾದ ಹಾದಿಯಲ್ಲಿ ಇರುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನಮಗೆ ಇದರ ದೊಡ್ಡ ಲಾಭ ಅಂದ್ರೆ ಕಮ್ಮಿ ಹಣದಲ್ಲಿ ನೂರಾರು ಕಂಪನಿಗಳ ಪಾಲುದಾರರಾಗಬಹುದು ಮತ್ತು ರಿಸ್ಕ್ ಅನ್ನ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೆನಪಿಡಿ, ಯಾರೋ ಹೇಳಿದ್ರು ಅಂತ ಹಣ ಹಾಕಬೇಡಿ. ಆ ಫಂಡ್ನ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ನಿಮ್ಮ ಗುರಿಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಮಹೇಶ್ ಒಂದು ದೊಡ್ಡ ಮಿಸ್ಟೇಕ್ ಮಾಡೋಕೆ ಹೋಗ್ತಿದ್ದ. ಆದ್ರೆ ಒಂದು ವರ್ಲ್ಡ್ ಅವನ ಇನ್ವೆಸ್ಟಿಂಗ್ ಲೈಫ್ ಚೇಂಜ್ ಮಾಡಿತು. ಅದೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಒಂದು ದಿನ ಮಹೇಶ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಕನ್ಫ್ಯೂಷನ್, ಯಾವ ಶೇರ್ ತಗೋದು, ರಿಸ್ಕ್ ಜಾಸ್ತಿ ಆಗುತ್ತಾ? ಅವನು ರ್ಯಾಂಡಮ್ ಶೇರ್ಸ್ ತಗೋಕೆ ಆಲ್ಮೋಸ್ಟ್ ರೆಡಿ ಆಗಿದ್ದಾಗ ಅವನ ಫ್ರೆಂಡ್ ಹೇಳ್ತಾನೆ, ಸ್ಟಾಪ್, ಒಂದು ಶೇರ್ ತೆಗೆದುಕೊಳ್ಬೇಡ, ETF ಟ್ರೈ ಮಾಡು. ಮಹೇಶ್ ಹೇಳ್ತಾನೆ, ETF ಅಂದ್ರೆ ಏನು? ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾನೆ, ನೀನು ನಿಫ್ಟಿ 50 ETF ತಗೊಂಡ್ರೆ ಟಾಪ್ 50 ಕಂಪನೀಸ್ ನಲ್ಲಿ ಒಂದೇ ಟೈಮ್ ನಲ್ಲಿ ಇನ್ವೆಸ್ಟ್ ಮಾಡ್ತೀಯ. ಅಂದ್ರೆ ಒಂದೇ ಬಾಸ್ಕೆಟ್ ನಲ್ಲಿ ಫುಲ್ ಡೈವರ್ಸಿಫಿಕೇಶನ್. ಮತ್ತೆ ಇದು ಶೇರ್ಸ್ ತರಹ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ರಿಯಲ್ ಟೈಮ್ ಟ್ರೇಡ್ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ ಇದ್ದರೆ ಸಾಕು, ಎನಿ ಟೈಮ್ ಬೈ ಮತ್ತು ಸೆಲ್ ಮಾಡಬಹುದು. ಸ್ವಲ್ಪ ದಿನಗಳ ನಂತರ ಮಹೇಶ್ ನೋಡ್ತಾನೆ, ರಿಸ್ಕ್ ಕಡಿಮೆ, ಕಾಸ್ಟ್ ಕಡಿಮೆ, ಈಜಿ ಇನ್ವೆಸ್ಟ್ಮೆಂಟ್. ಅವನು ಸ್ಮೈಲ್ ಮಾಡಿ ಹೇಳ್ತಾನೆ, ಇದೇ ನಾನು ಹುಡುಕುತ್ತಿದ್ದ ಸ್ಮಾರ್ಟ್ ಆಪ್ಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ETF ಮ್ಯೂಚುವಲ್ ಫಂಡ್ ಸೇಫ್ಟಿ ಪ್ಲಸ್ ಶೇರ್ ಮಾರ್ಕೆಟ್ ಫ್ಲೆಕ್ಸಿಬಿಲಿಟಿ. ಬಿಗಿನರ್ ಆಗಿದ್ದರೆ ETF ಒಂದು ಬೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಬಹುದು. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್. ಸ್ನೇಹಿತರೆ, ನೀವು ಬಂಗಾರದ ಒಡವೆ ತಗೊಂಡ್ರೆ ಅದು ಬರೀ ಖರ್ಚು ಅಥವಾ ಹವ್ಯಾಸ ಆಗಬಹುದು. ಆದ್ರೆ ಬಂಗಾರದ ಬಿಸ್ಕೆಟ್ ತಗೊಂಡ್ರೆ ಅದು ಪಕ್ಕಾ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕೆ ಗೊತ್ತಾ? ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ಕಮಾಡಿಟೀಸ್ ಅಂದ್ರೆ ಏನು, ಇದರಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದನ್ನ ಸರಳವಾಗಿ ತಿಳಿಯೋಣ ಬನ್ನಿ. ಒಂದು ಉದಾಹರಣೆ ತಗೊಳ್ಳಿ. 2 ಚಿನ್ನದ ಸರಗಳು ಒಂದೇ ತೂಕವಾಗಿದ್ದರೂ ನಿಮಗೆ ಒಂದು ಡಿಸೈನ್ ಇಷ್ಟ ಆಗಬಹುದು, ಇನ್ನೊಂದು ಇಲ್ಲ. ಆದ್ರೆ 2 ಚಿನ್ನದ ಬಿಸ್ಕೆಟ್ಗಳಲ್ಲಿ ನೀವು ಯಾವುದನ್ನು ಬೇಕಿದ್ದರೂ ತಗೊಳ್ತೀರಾ, ಯಾಕಂದ್ರೆ ಅವು ಇಂಟರ್ಚೇಂಜಬಲ್. ಇದನ್ನೇ ಕಮಾಡಿಟಿ ಅನ್ನೋದು. ಇದರಲ್ಲಿ 2 ವಿಧ. ಮೊದಲನೆಯದು ಹಾರ್ಡ್ ಕಮಾಡಿಟೀಸ್, ಭೂಮಿಯಿಂದ ತೆಗೆಯುವ ಚಿನ್ನ, ಬೆಳ್ಳಿ ಅಥವಾ ಕ್ರೂಡ್ ಆಯಿಲ್. ಎರಡನೆಯದು ಸಾಫ್ಟ್ ಕಮಾಡಿಟೀಸ್, ಅಂದರೆ ಬೆಳೆಗಳಾದ ಅಕ್ಕಿ, ಗೋಧಿ ಅಥವಾ ಬೇಳೆಕಾಳುಗಳು. ಸ್ನೇಹಿತರೆ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಹೆಚ್ಚಾದಾಗ ವಸ್ತುಗಳ ಬೆಲೆ ಏರುತ್ತೆ. ಆಗ ನಿಮ್ಮ ಹತ್ತಿರ ಕಮಾಡಿಟಿಗಳಿದ್ದರೆ ನಿಮ್ಮ ಹಣದ ಮೌಲ್ಯ ಖುಷಿಯಲ್ಲ, ಇದು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದು ರಕ್ಷಾ ಕವಚ ಇದ್ದಂತೆ. ಆದರೆ ಒಂದು ಸಮಸ್ಯೆ ಇದೆ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕೆ ಸಾವಿರಾರು ಲೀಟರ್ ಎಣ್ಣೆ ಅಥವಾ ಟನ್ ಗಟ್ಟಲೆ ಗೋಧಿ ತಂದು ಮನೆಯಲ್ಲಿ ಇರೋಕೆ ಆಗುತ್ತಾ? ಸ್ಟೋರೇಜ್ ಖರ್ಚೆ ಜಾಸ್ತಿ ಆಗುತ್ತೆ ಅಲ್ವಾ? ನಮ್ಮ ದೇಶದಲ್ಲಿ ಗೋಲ್ಡ್ ETF ತುಂಬಾ ಫೇಮಸ್. ನೀವು 1 ಗ್ರಾಮ್ ಬಂಗಾರದ ಮೌಲ್ಯದ ಯೂನಿಟ್ ತಗೊಂಡ್ರೆ ಅದು ನಿಮ್ಮ ಫೋನ್ ನಲ್ಲಿ ಡಿಜಿಟಲ್ ರೂಪದಲ್ಲಿ ಇರುತ್ತೆ. ಕಳ್ಳರ ಭಯವಿಲ್ಲ, ಸ್ಟೋರೇಜ್ ಖರ್ಚಿಲ್ಲ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನಾವು ಬರೀ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಅಲ್ಲ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಕಮಾಡಿಟಿಗಳನ್ನ ಕೂಡ ಇಟ್ಟುಕೊಳ್ಳಬೇಕು. ಇದು ಮಾರ್ಕೆಟ್ ಏರುಪೇರು ಆದಾಗ ನಮಗೆ ಸಪೋರ್ಟ್ ನೀಡುತ್ತೆ. ನೆನಪಿಡಿ, ವಸ್ತುಗಳನ್ನ ನೇರವಾಗಿ ಖರೀದಿಸಿ ಇಟ್ಟುಕೊಳ್ಳುವುದಕ್ಕಿಂತ ETF ಮೂಲಕ ಹೂಡಿಕೆ ಮಾಡುವುದು ಬುದ್ಧಿವಂತಿಕೆ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ವಿಷಯಗಳನ್ನ ಲಾಜಿಕಲ್ ಆಗಿ ಕಲಿಯೋಕೆ ಹಂಜಿ ಎಂಪಾಯಿ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.